ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಕ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ. ಡೇ 80. ಡೇ 79 ತೋರಿಸಿಲ್ಲ, ಡೈರೆಕ್ಟರ್ ಡೇ 80 ತೋರಿಸಿದ್ರು. ಒಂದು ಹಾಡು ಹಾಕಿ ಸ್ಟಾರ್ಟ್ ಮಾಡಿದ್ರು. ನೆನ್ನೆ ಟೋಟಲಾಗಿ ಕಂಪ್ಲೀಟಾಗಿ ಕೊಟ್ಟಿದ್ದು ಬಂದ್ಬಿಟ್ಟು ನಮ್ಮ ಬಿಗ್ ಬಾಸ್ ಅವರೇ. ಫುಲ್ ಕಂಪ್ಲೀಟು ನೆನ್ನೆ ಡೇನೇ ಫುಲ್ ಆಕ್ಯುಪೈ ಮಾಡಿದ್ದು ಬಿಗ್ ಬಾಸೇ. ಫುಲ್ ಪ್ರ್ಯಾಂಕ್ಗಳು ಎಲ್ಲದಕ್ಕೂ. ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ತುಕಾಲಿ ಸಂತೋಷು, ವರ್ತೂರು, ವಿನಯ್ ಮತ್ತು ಮೈಕಲ್. ತುಕಾಲಿ ಹೇಳ್ತಾರೆ, ಯಾವತ್ತೂ ಬಂದಿರ ಇವತ್ತು ಬಂದೆ ಅಂತ. ಸಖತ್ತಾಗಿ ಮಾಡಿದ್ರು ನೆನ್ನೆ. ಪಾಸು, ಪ್ಲೇ, ಇದು ರಿವೈಂಡು. ತುಕಾಲಿ ಸಂತೋಷ ಎಕ್ಸಸೈಸ್ ಮಾಡೋ ಅವ್ರನ್ನ ಕುಂಡಿಸ್ಬಿಟ್ಟು ಕರೆಕ್ಟಾಗಿ ಇವರು ಯಾರು ವಿನಯ್ ಅವ್ರನ್ನ ಕುಡಿಸ್ಬಿಟ್ಟು ಪಾಸ್ ಮಾಡಿದ್ರು. ಆಮೇಲೆ ಇವ್ರು ತೊಗೊಂಡು ಬಂದು ನೀರು ಹಾಕ್ತಾಯಿದ್ರು, ಯಾರು ಕಾರ್ತಿಕ್. ಆಮೇಲೆ ಕಾರ್ತಿಕ್ಗೆ ಪಾಸ್ ಕೊಟ್ಟು ವಿನಯ್ ತೊಗೊಂಡು ಕಾರ್ತಿಕ್ ನೀರು ಹಾಕಿದ್ರು. ಆಮೇಲೆ ಮೈಕಲ್ಲು ಸೂಪರಾಗಿ ಆಲ್ಮೋಸ್ಟ್ ಫಸ್ಟ್ ಬ್ರೇಕ್ವರೆಗೂ ಸಗದಾಗಿ ತೊಗೊಂಡೋದ್ರು. ಬರೀ ಪಾಸು, ಪ್ಲೇ, ರಿವೈಂಡು ಇದರಲ್ಲೇ ತಗೊಂಡು ಹೋದರು. ಒಂಥರ ಚೆನ್ನಾಗಿತ್ತು. ಆಮೇಲೆ ಅಮೃತ, ಸಂಗೀತ ಅವರೆಲ್ಲ ಬಂದರು. ಇದೆಲ್ಲ ಆದಮೇಲೆ ಒಂದು 5 to 10 minutes ಆದಮೇಲೆ ಎಲ್ಲರನ್ನೂ ಪಾಸ್ ಮಾಡಿದ್ರು. ಕಾರ್ತಿಕ್ ಅವ್ರ ತಾಯಿ ಬಂದರು. ಫಸ್ಟು ಅವ್ರದ್ದು ವಾಯ್ಸ್ ಬಂತು, ಆಮೇಲೆ ಕಾರ್ತಿಕ್ ಅವ್ರ ತಾಯಿ ಬಂದರು. ಇಲ್ಲೇ ಸ್ಟಾರ್ಟ್ ಆಯಿತು ಅವ್ರದ್ದು ಬಿಗ್ ಬಾಸ್ ಅವ್ರದ್ದು ಪ್ರ್ಯಾಂಕ್ಗಳು ಸ್ಟಾರ್ಟಾಗಿ ಎಲ್ಲರನ್ನೂ ಪಾಸ್ ಮಾಡಿಸಿ ಅವ್ರ ತಾಯಿ ಬಂದು ಎಲ್ಲರ ಹತ್ರ ಮಾತಾಡಿಕೊಂಡು ಕಾರ್ತಿಕ್ ಅವ್ರನ್ನ ಬಂದು ಅಪ್ಕೊಂಡ್ಬಿಟ್ರು. ಅವ್ರನ್ನ ಪ್ಲೇನೇ ಮಾಡೋಕ್ಕೆ ಬಿಡಲಿಲ್ಲ, ಪ್ಲೇನೇ ಮಾಡಿಲ್ಲ ಹೇಳ್ಬೇಕಂದ್ರೆ. ತನಿಷಾ ಅವ್ರ ಯಥಾ ಪ್ರಕಾರ ಮೇಕಪ್ ರೂಮಲ್ಲಿದ್ದರು ಅವರು. ಆಮೇಲೆ ಸ್ವಲ್ಪ ಎಲ್ಲರ ಹತ್ರ ಅಯ್ಯೋ ನಾನು ಮಾತಾಡೋಕ್ಕೆ ಆಗಿಲ್ಲ. ಅವ್ರ ತಾಯಿ ಬಂದು ಸೂಪರ್ ಹಾಡು ಆಡಿದ್ರು. ಅಣ್ಣವ್ರದ್ದೊಂದು ಹಾಡು ಆಡಿಕೊಂಡು ಕನ್ಫೆಷನ್ ರೂಮಿಂದ ಬಂದರು. ಆಮೇಲೆ ಅದೇ ಯಾವುದು ನನ್ನ ಮುದ್ದು ರಾಜ ಅದೇ ಅನಿಸುತ್ತೆ, ನಿನ್ನ ಬಿಟ್ಟು ಇಂದಿಗೂ ನಾನಿರಲಾರೆ ಅಂತ ಹಾಡು ಸೂಪರಾಗಿತ್ತು. ಹಾಡು ವಾಯ್ಸು ಚೆನ್ನಾಗಿದೆ ಅವ್ರದ್ದು. ಹಾಡು ಆಡ್ಕೊಂಡ್ಬಂದರು. ಯಾರೊಬ್ಬರ ಹತ್ರನೂ ಮಾತಾಡೋಕ್ಕಾಗಿಲ್ಲ, ಎಲ್ಲರೂ ಪಾಸಲ್ಲಿದ್ದಾರೆ. ಈವನ್ ಕಾರ್ತಿಕ್ನೂ ಬಿಟ್ಟಿಲ್ಲ ಅವರು. ಆಮೇಲೆ ಅವ್ರು ತಪ್ಕೊಂಬಿಟ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಹೀಗೆ ನೋಡ್ತಾಯಿದ್ರು. ಬಿಗ್ ಬಾಸ್ ಎಲ್ಲರೂ ಇದು ಮಾಡಿ ರಿಲೀಸ್ ಮಾಡಿ ಅಂದರೆ ಬಿಡಲೇ ಇಲ್ಲ. ಆಮೇಲೆ ನಿಮಗೆ ಕಾರ್ತಿಕ್ ಅವ್ರನ್ನ ಬಿಟ್ಟು ಯಾರು ನಿಮಗೆ ಇದಾಗಬೇಕು, ಏನೋ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿದ್ದಕ್ಕೆ ಅವರು ತನಿಷಾ ಅವ್ರನ್ನ ಹೇಳಿದ್ಮೇಲೆ ಅಲ್ಲಿ ಬೋರ್ಡಲ್ಲಿ ಅವ್ರ ಬಗ್ಗೆ ಇದು ಬೆಸ್ಟ್ ಆಫ್ ಲಕ್ ಒಂದು ವರ್ಡ್ ಬರೆದ್ಬಿಟ್ಟು ಹೋಗಬೇಕು, ನೀವು ಹೊರಡೋ ಸಮಯ ಅಂತ ಹೇಳಿ, ನಿರ್ಗಮಿಸೋ ಸಮಯ ಅಂತ. ಬಟ್ ಆಗಲೇ ಮೈಂಡಲ್ಲಿ ಬಂದುಬಿಡ್ತು ಇದು ನೆಕ್ಸ್ಟ್ ಕರೆಸ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಒಳಗಿರೋರ್ಗೆ ಅದೆಲ್ಲ ಆ ಕನ್ಫ್ಯೂಷನ್ ಇರುತ್ತೆ. ನೋಡಿದ್ರೆ ಬಿಡಬೇಕು ಅಂತ ಹೋಗಿ ಮಾತಾಡ್ಬೇಕು ಅನಿಸುತ್ತೆ, ಏನಕ್ಕೆ ಹಿಂಗೆ ಮಾಡಿದ್ರು ಅಂತ. ಇವರು ಕಾರ್ತಿಕ್ ಅವರು ಯಾಕೆ ಮಾಡಿದ್ರಿ ಬಿಗ್ ಬಾಸ್ ಕಳಿಸ್ಬಿಟ್ರು ಹೊರಗಡೆ. ಅವ್ರು ಕಳಿಸೋ ಆದಮೇಲೆ ನೆಕ್ಸ್ಟು ನಮ್ಮ ಇವ್ರದ್ದು ಸಿರಿ ಅವ್ರಿಗೆ ಕನ್ಫೆಷನ್ ರೂಮ್ಗೆ ವಿನಯನ ಕರೆದುಬಿಟ್ಟು ಈ ಥರ ಹೇಳಿದ್ರು ಪ್ಲ್ಯಾನು. ಅವ್ರ ತಾಯಿ ಬರ್ತಾರೆ, ಅವ್ರ ತಾಯಿ ಇಲ್ಲ, ಅವ್ರ ಅಕ್ಕನ ಮಗಳು ಬರ್ತಾರೆ. ಇವನ್ನ ಕರ್ಕೊಂಡೋಗಿ ಈ ಥರ ಬರಲ್ಲ ಅಂತ ಹೇಳ್ಬಿಟ್ಟು ಕನ್ಫೆಷನ್ ರೂಮಲ್ಲಿ ಸಿರಿ ಅವ್ರನ್ನೇ ಕರೆಸಿ ಇದು ಮಾಡಿ ವಿನಯ್ ಅವ್ರಿಗೆ ಹೇಳಿದ್ರು. ಅಷ್ಟರಲ್ಲಿ ಅವ್ರು ಬಂದರೆ ಅವ್ರನ್ನ ಕರ್ಕೊಂಡೋಗಿ ಕ್ಯಾಪ್ಟನ್ ರೂಮಲ್ಲಿರೋ ಇದರಲ್ಲಿ ವಾಶ್ರೂಮಲ್ಲಿ ಇಟ್ಬಿಡಿ ಅವ್ರನ್ನ ಅಂತ ಹೇಳಿದ್ರು. ಸರಿ ಅಂತ ಅವ್ರ ಪ್ಲ್ಯಾನೆಲ್ಲ ಹೊರಗೆ ಬಂದು ಎಲ್ಲರಿಗೂ ಹೇಳಿದ್ರು. ಆಮೇಲೆ ಸಿರಿ ಅವ್ರನ್ನ ಒಳಗೆ ಕಳಿಸ್ಬಿಟ್ಟು ಇವರು ಬಿಗ್ ಬಾಸ್ ಅವರು ಈ ಥರ ಅವರು ಈ ವಾರ ಬರಲ್ವಂತೆ ನಿಮ್ಮ ಮನೆಯಿಂದ, ಏನಾದರೂ ಇದ್ದರೆ ಹೇಳಿ ಅಂತ ಹೇಳಿದ್ರು. ಅವಾಗಲೇ ಅವ್ರು ಬ್ರೇಕ್ ಆಗ್ಬಿಟ್ರು, ಏನಕ್ಕೆ ಬರ್ತಾಯಿಲ್ಲ ಅಂತ. ಏನೇನೋ ಯೋಚನೆಗಳು ಅವ್ರಿಗೆ ಇರುತ್ತಲ್ವ, ಇಷ್ಟು ದಿವಸ ನೋಡಿಲ್ಲ, ಇದು ಫ್ಯಾಮಿಲಿ ಟಾಸ್ಕ್ ವಾರ, ಇವಾಗಲೂ ಬಂದಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಅವ್ರ ಮೈಂಡಲ್ಲಿ ಬಂದ್ಬಿಟ್ಟಿತ್ತು. ಅವ್ರನ್ನ ಒಳಗೆ ಕರೆದು ಮಾತಾಡ್ತಾ ಇರೋವಾಗಲೇ ಈ ಕಡೆ ಮೇನ್ ಡೋರಿಂದ ಅವರು ಅಕ್ಕನ ಕಳಿಸೋರು. ಅವ್ರನ್ನ ಕರ್ಕೊಂಡೋಗಿ ಇವರು ನಮ್ರತವ್ರ ಕ್ಯಾಪ್ಟನ್ ರೂಮಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕ್ಲೋಸ್ ಮಾಡಿಬಿಟ್ರು. ಆಮೇಲೆ ಹೊರಗೆ ಬಂದಿದ್ದ ತಕ್ಷಣ ಅವರು ಏನು ಗೊತ್ತಿಲ್ಲದವ್ರ ಹತ್ರ ಸಿರಿಯವ್ರ ಹತ್ರ ಎಲ್ಲರೂ ಏನಾಯ್ತು, ಏನಕ್ಕೆ ಕರೆದ್ರು, ನಿಮ್ಮವ್ರು ಯಾರು ಬಂದಿದ್ದಾರಾ, ಇಲ್ಲ ಇವ್ರು ಡಾಕ್ಟ್ರ್ ಹತ್ರ ಇದು ಮಾಡಿದರು, ಏನಾಯ್ತು ಹೆಲ್ತಿಗೆ, ಇಲ್ಲ ಮನೆಯಿಂದ ಯಾರೂ ಬರಲ್ವಂತೆ, ಈ ಥರ ಆಯ್ತು ಅಂತ ಅವ್ರು ಅಡಕ್ಕೆ ಶುರು ಮಾಡಿದ್ರು. ಎಲ್ಲ ಅವ್ರನ್ನ ಕ್ರೌಡಾಗಿ ಕ್ಲೋಸ್ ಮಾಡಿಕೊಂಡು ಏನಾಗಲ್ಲ ಬರ್ತಾರೆ ಬಿಡಿ, ಬರ್ಬೋದು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅದು ಇದು ಅಂತೇಳಿ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು. ಈ ಗ್ಯಾಪಲ್ಲಿ ನಮ್ರತಾ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಆಲ್ಮೋಸ್ಟ್ ಅರ್ಧ ಗಂಟೆ ಮೇಲೆ ನಿಲ್ತಿದ್ದಾರೆ ಅನಿಸುತ್ತೆ. ಹೊರಗೆ ಬಂದು ಆ ಗ್ರೂಪ್ ಜೊತೆಯಲ್ಲಿ ನಿಲ್ಲಿಸ್ಬಿಟ್ರು. ಇವ್ರು ಹತ್ಕೊಂಡು ನಾವು ಸಡನ್ನಾಗಿ ಹೋಗ್ಬಿಟ್ಟು ಫುಲ್ ಶಾಕು.
ಆಮೇಲೆ ಅವ್ರನ್ನ ತಪ್ಕೊಂಡು ಚೆನ್ನಾಗಿ ಮಾತಾಡಿದ್ರು. ಅವ್ರ ಮಗಳನ್ನ ಕೇಳಿದ್ರೆ ಇಲ್ಲ ಅವ್ರು ಬಂದಿಲ್ಲ, ಎಕ್ಸಾಮ್ ಇದೆ ಅಂತ ಹೇಳಿದ್ದಾರೆ ಅಂತ ಅಲ್ಲೊಂದು ಪ್ರ್ಯಾಂಕು. ಆಮೇಲೆ ನೆಕ್ಸ್ಟ್ ಅವ್ರ ಮಗಳು ಬಂದರು. ಅವ್ರ ಮಗಳು ಬಂದು ಫುಲ್ ಟೋಟಲ್ ಬಿಗ್ ಬಾಸ್ ಹತ್ರ ಎಲ್ಲರನ್ನೂ ಪಾಸ್ ಮಾಡಿದರು. ಎಲ್ಲರ ಹತ್ರ ಮಾತಾಡಿಕೊಂಡು ವಿನಯ್ ಹತ್ರ ಬಂದು ವಿಲ್ಲನ್ ಅಂತ ಅವ್ರು ಹೇಳಿದ್ರಲ್ಲ ಬರ್ತೂರು ತಾಯಿ, ಅದೇ ಥರ ಅವರು ವಿಲ್ಲನ್ ಥರ ಪೋಟ್ರೆ ಆಗ್ತಾಯಿದ್ದಾರೆ ಹೊರಗಡೆ ಅಲ್ವಾ, ಅದೇ ನಡೀತಾನೆ ಇದೆ, ನಮಗೂ ಗೊತ್ತಾಗ್ತಾಯಿದೆ. ಆಮೇಲೆ ಪ್ರತಾಪ್ ಎಲ್ಲರೂ ಬಂದು ಹೇಳಿದ್ರು, ಪ್ರತಾಪ್ ಅರ್ಥ ಯಾಕೆ ನೀವು ಇಷ್ಟು ಡಲ್ಲಿದ್ದೀರಾ, ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ಕೊಂಡಿರಿ ಅಂತ. ಈ ಜನ ಹೇಳಿದ್ರೂ ಅವ್ರಿಗೆ ಅರ್ಥ ಆಗುತ್ತಲ್ಲೋ ಗೊತ್ತಿಲ್ಲ. ಎಲ್ಲರ ಹತ್ರ ಮಾತಾಡಿಕೊಂಡು ಆಮೇಲೆ ಯಾರನ್ನ ಪ್ಲೇ ಮಾಡಿದ್ರು, ಎಲ್ಲರೂ ಬಂದು ಜಾಲಿಯಾಗಿ ಮಾತಾಡಿಕೊಂಡು ಒಂಥರ ಇದಾದಮೇಲೆ ಅವ್ರನ್ನ ಹೊರಗಡೆ ಕಳಿಸಿದ್ರು. ಅವ್ರನ್ನ ಕೇಳಿದ್ರು, ಯಾರು ನಿಮಗೆ ಇವ್ರನ್ನ ಬಿಟ್ಟರೆ ಸಿರಿಯವ್ರನ್ನ ಬಿಟ್ಟರೆ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದಕ್ಕೆ ಅವರು ಸಂಗೀತ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡಿದ್ರು. ಸರಿ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಜನ ಬಂದು ಹೇಳಿದ್ದು ತನಿಷಾ, ಸಂಗೀತ ಇಬ್ಬರೇನು ಹೇಳಿದ್ರು ಅನಿಸುತ್ತೆ. ಆಮೇಲೆ ಅವ್ರನ್ನ ಹೊರಗಡೆ ಕಳಿಸಿದ್ರು. ಹೊರಗಡೆ ಕಳಿಸಿದ ಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದರಲ್ಲಿ ಸ್ಟೋರ್ ರೂಮಲ್ಲಿ ರಿಂಗ್ ಆಯಿತು. ಸರ್ ತನಿಷಾ ಅವ್ರು ಹೋದರು, ಏನೋ ಇರುತ್ತೆ ಒಳಗಡೆ ತಿನ್ನೋಕ್ಕೆ ಅಂತ ಹೋದರೆ ಅವ್ರ ತಾಯಿದ್ರು. ಆಮೇಲೆ ಕಾರ್ತಿಕ್ ಅವ್ರನ್ನ ತಾಯಿ ಬಂದಿದ್ದಕ್ಕೆ ಫುಲ್ ಹಗ್ ಮಾಡಿಕೊಂಡು, ಕಾರ್ತಿಕ್ ಅವ್ರು ಫುಲ್ ಶಾಕು. ಆಮೇಲೆ ಅವರು ಹಗ್ ಮಾಡಿಕೊಂಡು ಮಾತಾಡಿಕೊಂಡು ಒಂಥರ ಚೆನ್ನಾಗಿತ್ತು ಅದು. ನನಗೆ ಯಾಕೋ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಕಾರ್ತಿಕ್ನ ಕರ್ಕೊಂಡೋಗಿ ಫೈನಲ್ ಕೊಂಡಿಸ್ತಾರೆ ಅನಿಸುತ್ತಾ ಇದೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಅದಾದಮೇಲೆ ಎಲ್ಲರ ಹತ್ರ ಮಾತಾಡಿಕೊಂಡು ಇವರು ಯಾರು ವಿನಯ್ ಅವರೆಲ್ಲ ಒಟ್ಟು ನಾವು ಜಸ್ಟ್ ಗೇಮ್ಗೋಸ್ಕರ ಇದೆಲ್ಲ ಮಾಡೋದು, ಕ್ಷಮೆ ಇರಲಿ ಅಂತ ಹೇಳಿದರು. ಸಂಗೀತ ಅವರಂತೂ ಈ ಥರ ಪೋಟ್ರೆ ಆಗ್ತೀವಿ ಏನೋ ಗೊತ್ತಿಲ್ಲ ಅಂತ ನನ್ನ ಕ್ಷಮೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅವರು ಏನಿಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವರು ಫುಡ್ ತೊಗೊಂಬಂದರು, ವಾಂಗಿಬಾತು ಏನೋ ತೊಗೊಂಬಂದರು. ಇಲ್ಲಿ ಕಾರ್ತಿಕ್ ಅವ್ರೂ ಫುಡ್ಡು ವಾಂಗಿಬಾತೆ ಮಾಡ್ತಾಯಿದ್ರು ಅನಿಸುತ್ತೆ. ಯಾಕಮ್ಮ ನಾನು ವಾಂಗಿಬಾತೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಊಟ ಮಾಡಿದ್ರು ಅನಿಸುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಅವ್ರನ್ನ ಹೊರಗಡೆ ಕಳಿಸಿ ಸ್ವಲ್ಪ ಒಂದು 10 to 15 ಮಿನಿಟ್ಸ್ಗೆ ನಮಗೆ ಆ ಥರ ತೋರಿಸಿದ್ರು. 1 hour ಎಪಿಸೋಡ್ ಅಲ್ವಾ, ಈ ಥರನೇ ತೋರಿಸ್ತಾರೆ. ಆಮೇಲೆ ನೆಕ್ಸ್ಟು ಇವ್ರು ಬಂದರು, ಸಂಗೀತ ಅವ್ರ ಫ್ಯಾಮಿಲಿಯಿಂದ ಫಸ್ಟು ಅವ್ರ ಅತ್ತಿಗೆ ಅನಿಸುತ್ತೆ. ಅವ್ರ ಅತ್ತಿಗೆ ಬಂದರು. ಅತ್ತಿಗೆ ಬರುವಾಗಲೇ ಕೇಳಿದ್ರು, ಏನು ಯಾರೂ ಬಂದಿಲ್ಲ, ನೀವು ಬಂದಿದ್ದೀರಾ ಅಂದರೆ ಬರ್ತಾರೆ ಅಂದರೆ ಇಲ್ಲ ಯಾರು ಬರೋಲ್ಲ ಅಷ್ಟೇ ಅಂತ ಹೇಳೋರು. ಆಗ ಸರಿ ಅಂತ ಮಾತಾಡ್ಕೊಂಡು, ನೀನು ಯಾಕೆ ಎಲ್ಲದಕ್ಕೂ ಅಳ್ತೀಯಾ, ನಿನ್ನ ಕಣ್ಣೀರು ಯಾರಿಗೋಸ್ಕರ ವೇಸ್ಟ್ ಮಾಡಬೇಡ, ನನಗೆ ಯಾಕೋ ಇದು ಕಾರ್ತಿಕ್ ಅವ್ರಿಗೂ ಅವಾಗ ಟಗ್ ಆಫ್ ವಾರ್ ನಡೆದು ಮಾತಾಡ್ತಾ ಇದ್ದಾರಲ್ಲ ಅದರಿಂದ ಅನಿಸುತ್ತೆ, ವೇಸ್ಟ್ ಮಾಡಬೇಡ ಅದೇ ಅಂತ ಹೇಳಿದ್ರು. ನೆಕ್ಸ್ಟ್ ಒಂದು 5-10 ನಿಮಿಷಕ್ಕೇ ಸ್ಟೋರ್ ರೂಮಿಂದ ನಮ್ಮ ಇವರು ಬಂದರು, ಅವರು ಅಣ್ಣ. ಅವರು ಅವಾಗ ಅಷ್ಟರಲ್ಲಿ ರೆಸ್ಟ್ ರೂಮಲ್ಲಿ ಅವ್ರ ಅತ್ತಿಗೆ ಜೊತೆ ಮಾತಾಡ್ತಾಯಿದ್ರು. ಅವರು ಏನು ಮಾತಾಡ್ತಾಯಿದ್ರು ಅಂದರೆ, ಅವ್ರ ಅತ್ತಿಗೆ ಜೊತೆ ಎಲ್ಲರೂ ನನ್ನ ಕಾರ್ನರ್ ಮಾಡ್ತಾಯಿದ್ದಾರೆ, ನಾನೇನು ತಪ್ಪು ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ, ನಮ್ರತ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾರೆ, ನನ್ನ ಯಾಕೆ ಒಪ್ಕೊಳ್ತಾರೆ, ಇದೇನು ಕಂಪೇರ್ ಮಾಡ್ತಾಯಿದಾರೋ ಗೊತ್ತಿಲ್ಲ. ಅವ್ರ ಗೇಮ್ ಇವ್ರ ಗೇಮ್. ನಮ್ರತ ಅವ್ರನ್ನ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ನೀವು ಪರ್ಟಿಕ್ಯುಲರ್ ಗ್ರೂಪ್ ಜೊತೆ ಚೆನ್ನಾಗಿದ್ದಾರೆ. ಈ ಕಡೆ ಪ್ರತಾಪ್, ಕಾರ್ತಿಕ್ ಬಿಟ್ಟರೆ ತನಿಷಾ, ಆಮೇಲೆ ನಿಮ್ಗೆ ಯಾರಾದರೂ ಜಾಲರ ಹೊಡಿತಾರೋ ಅವ್ರ ಜೊತೆಲ್ಲ ಚೆನ್ನಾಗಿದ್ದಾರೆ, ಆಗಿರ್ತಾರೆ. ಅವ್ರು ನಮ್ರತ ಅವರು ವಿನಯ್ ಅವ್ರ ಜೊತೆ ಇರ್ತಾರೆ, ಮೈಕಲ್ಲು, ತುಕಾಲಿ, ವರ್ತ್ ಎಲ್ಲರ ಹತ್ರ ಚೆನ್ನಾಗಿದೆ ಅವರು. ಅದಕ್ಕೆ ಅವ್ರನ್ನ ಯಾರು ಇದು ಮಾಡ್ತಾಯಿಲ್ಲ. ಇದೊಂಥರ ಕಿಚ್ಚು ಅಂತ ಹೇಳೋದು, ಏನಂತ ಹೇಳೋದು. ಅದಕ್ಕೆ ಅವ್ರ ಹೊತ್ತಿಗೆ ನೀನು ಚೆನ್ನಾಗೇ ಆಡ್ತಾ ಇದೆಯಾ, ಆದರೆ ಒಬ್ಬರ ಹತ್ರನೇ ಅವ್ರು ಕೆಲವು ಕರೆಕ್ಟಾಗಿ ಹೇಳಿದ್ರು, ಆಯಿತಾ. ಆಮೇಲೆ ಅವರು ಅಣ್ಣ ಎಲ್ಲ ಬಂದಮೇಲೆ ತಂದೆ ತಾಯಿ ಅವರು ಬಂದರು. ಅವ್ರ ತಂದೆ ತಾಯಿ 4 ಜನ ಟೋಟ್ಲಾಗೂ ಬಂದರು. ಇವ್ರನ್ನೇ ಫೈನಲ್ ಕರ್ಕೊಂಡು ಹೋಗ್ತಾರೆ, ಅದೂ ನಮಗೆ ಗೊತ್ತಾಗ್ತಾಯಿಲ್ಲ. ಅದು ಕಾಣೋ ಥರ ಇದೆ, ನೋಡಬೇಕು ಏನಂತ. ಅವ್ರು ಬಂದು ಹೇಳಿದ್ದು ಅಷ್ಟೇ, ಪ್ರತಾಪ್ ಅವ್ರ ಹತ್ರನೂ ಅದೇ ಕಥೆನೇ ಹೇಳಿದ್ರು. ಇದಾದಮೇಲೆ ಇವರು ವಿನಯ್ ಮತ್ತು ತುಕಾಲಿ ಸ್ಟೋರ್ ರೂಮಲ್ಲೇ ಇದ್ದರು, ಸಾರಿ ಬೆಡ್ರೂಮಲ್ಲಿದ್ದರು. ಪ್ಲೇ ಆದಮೇಲೆ ಅಲ್ಲೇ ಇದ್ದರು. ಅವರಿಬ್ಬರು ಸಖತ್ತಾಗಿತ್ತು ಅದು ಮಾತಾಡ್ತಾಯಿದ್ರು. ಹೋಗೋಣ ಬೇಡವಾ, ನಿನಗಾಗ್ತಾ ಇರೋದು ನನಗಾಗ್ತಾರೆ, ಹೊಡಿತಾರ ಅದು ಮಾಡ್ತಾರೆ ಒಂಥರ ಕಾಮಿಡಿಯಾಗೇ ಇತ್ತು. ಆಮೇಲೆ ಅವರೇ ಬಂದು ಅವ್ರ ಅಣ್ಣ ಎಲ್ಲ ಬಂದು ಕರ್ಕೊಂಡು ಮಾತಾಡ್ತಾಯಿದ್ರು. ಸಂಗೀತ ಅವ್ರ ಅಣ್ಣ ಹೇಳಿದ್ರು ಒಂದು ಕೆಲವು ಚೆನ್ನಾಗಿದೆ, ಏನಂದರೆ ವಿನಯ್ ಅವ್ರದ್ದು ಸ್ಟ್ರಾಟಜಿ ಇದೆಲ್ಲ ತುಂಬ ಚೆನ್ನಾಗಿದೆ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನಿಮ್ಮ ಇದರಿಂದ ಹಿಡ್ಕೊಂಡು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಚೆನ್ನಾಗಿ ಆಡ್ತಾಯಿದ್ದೀರ, ಸ್ಟ್ರಾಟಜಿ ಎಲ್ಲ ಬೇರೆ ಲೆವೆಲ್ ಅಂತ. ಅದಕ್ಕೆ ಇವರು
ಕೆಲವೆಲ್ಲ ಇದು ತುಂಬ ಅಗ್ರೆಸಿವ್ ಆಗಿ ಆಡಿದ್ದೀನಿ, ಸ್ವಲ್ಪ ಇದು ಮಾಡ್ಕೊಳ್ಳಿ, ಪರವಾಗಿಲ್ಲ, ಬಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅವ್ರದ್ದು ಹೇಳಿಕೆಗಳು ಚೆನ್ನಾಗಿತ್ತು, ಒಂಥರ ಮೆಚ್ಯೂರ್ಡಾಗಿ ಮಾತಾಡಿದ್ರು. ಅವರು ಯಾರು ಸಂಗೀತ ಅವ್ರ ಥರ ಅಷ್ಟು ಇದಾಗಿ ಮೆಚ್ಯೂರ್ಡಾಗಿ ಮಾತಾಡಿದ್ರು. ಇದಾದಮೇಲೆ ಎಪಿಸೋಡು ಮುಗೀತು. ಇನ್ನೂ ತನಿಷಾರು ಮನೆಯಿಂದ ಬರಬೇಕು, ಡ್ರೋನ್ ಮನೆಯಿಂದ ಬರಬೇಕು, ಮತ್ತು ನಮ್ಮ ಯಾರು ವಿನಯ್ ಮನೆಯಿಂದ ಬರಬೇಕು. ನೋಡುವ ಇವತ್ತು ಅದು ಮುಗಿಸ್ಬಿಡ್ತಾರೆ ಅಂತ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.